ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಪ್ರವೇಶದ ವ್ಲಾಗ್ ಎಲ್ಲ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಾಡಿದೆ, ಬಟ್ ಅದಾದಮೇಲೆ ಸ್ವಲ್ಪ ಬ್ಯುಸಿ ಆಗೋಯಿತು, ಟೈಮ್ ಸಿಗಲಿಲ್ಲ ವೀಡಿಯೋ ಮಾಡೋದಕ್ಕೆ. ಸ್ವಲ್ಪ ಕ್ಲಿಪ್ಸ್ ಎಲ್ಲ ಹಾಕ್ಸಿದ್ದೀನಿ ಅಷ್ಟೇ. ಇವತ್ತು ಸಂಡೇ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರಿಂದ ಶುಕ್ರವಾರ ದೇವ್ರನ್ನ ಕಳಿಸ್ಬಾರ್ದು ಅಂತ ದೇವ್ರನ್ನ ಎತ್ತಿರಲಿಲ್ಲ. ನೆಕ್ಸ್ಟು ಸಾಟರ್ಡೆ ಶ್ರಾವಣ ಶನಿವಾರ ಎತ್ತಬಾರ್ದು ಅಂತ ಶನಿವಾರನೂ ದೇವ್ರನ್ನ ಎತ್ತಿರಲಿಲ್ಲ. ಇವತ್ತು ದೇವ್ರನ್ನ ಎತ್ತಬೇಕು. ಜೋಯಿಸ್ರು 1-2 ಹಂಗೆ ಬರ್ತೀನಿ ಅಂತ ಹೇಳಿದರೆ, ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ದೇವ್ರ ಮನೆಗೆಲ್ಲ ಹೂ ಇಟ್ಟು ರಂಗೋಲಿ ಬಿಟ್ಟು ಎಲ್ಲ ರೆಡಿ ಮಾಡಬೇಕು. ಬನ್ನಿ ನೋಡುವ ಯಾವ ಥರ ಆಗುತ್ತೆ. ಇವಾಗ ಪೂಜೆ ಎಲ್ಲ ಮುಗೀತು. ಬೆಳಗ್ಗೆಯಿಂದ ತಿಂಡಿ ಊಟ ಏನೂ ತಿಂದಿಲ್ಲ. ಇವಾಗ ಊಟ ತಿನ್ನಬೇಕು. ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಮಾರ್ನಿಂಗು ನೈಟ್. ಇವಾಗ ಕಾಫಿ ಕುಡಿತಿದ್ದೀನಿ. ನಮ್ಮಮ್ಮ ತಿಂಡಿ ಮಾಡ್ತಿದ್ದಾರೆ. ಫ್ರೆಶ್ ಅಪ್ ಆಗಿ ಕಾಲೇಜ್ಗೆ ಹೋಗ್ಬೇಕು. ಮನೆ ಶಿಫ್ಟಿಂಗ್ ಮಾಡುವಾಗ ಬ್ಯಾಗು ಯೂನಿಫಾರ್ಮು ಇದೆಲ್ಲ ಸೇರ್ಕೊಬಿಟ್ಟಿತ್ತು. ಬ್ಯಾಗ್ ಸಿಕ್ಕಿದೆ, ಯೂನಿಫಾರ್ಮ್ ಇನ್ನೂ ಸಿಕ್ಕಿಲ್ಲ. ಯೂನಿಫಾರ್ಮ್ನ ಹುಡುಕಿ ರೆಡಿ ಮಾಡಿ ಕಾಲೇಜಿಗೆ ರೆಡಿ ಆಗಬೇಕು. ಸಿಗುತ್ತೋ ಸಿಗಲ್ವೋ, ಎಲ್ಲಿ ಹಾಕೋರೆ ಅಂತಲೇ ಗೊತ್ತಿಲ್ಲ. ಫೈನಲಿ ಕಾಲೇಜ್ ಸ್ಟಾರ್ಟ್ ಆಗಿ 1 ಮಂತ್ ಆದಮೇಲೆ ಇವತ್ತು ಫಸ್ಟ್ ಡೇ ಕಾಲೇಜಿಗೆ ಬಂದಿದ್ದೀನಿ. ನೋಟ್ಸ್ ಎಲ್ಲ ಒಂದೊಂದು ಚಾಪ್ಟ್ರ್ ಬರ್ಸೋರಂತೆ. ನಾನು ಸ್ಟಾರ್ಟೇ ಮಾಡಿಲ್ಲ, ಎಲ್ಲ ಬರೀಬೇಕು. ಏನು ಬರೀತಾ ಇದೆಯಾ? ಬರೀದಾನೆ ಎಲ್ಲೋಗಿದೆ? ಕಾಲೇಜಿಂದ ಇವಾಗ ಬಂದೆ. ಫಾರ್ ದಿ ಫಸ್ಟ್ ಟೈಮ್ ನಾನು ಕಾಲೇಜ್ ಸ್ಟಾರ್ಟ್ ಆಗಿ 20 ಡೇಸ್ 25 ಡೇಸ್ ಆದಮೇಲೆ ಫಸ್ಟ್ ಡೇ ಕಾಲೇಜ್ಗೆ ಹೋಗಿದ್ದೆ. ಕೂರೋಕ್ಕಾಯ್ತಿರಲಿಲ್ಲ, ಹೆವಿ ನಿದ್ದೆ, ಒಂಥರ ಅನ್ಕಂಫರ್ಟಬಲ್ ಅನಿಸ್ತಾ ಇತ್ತು ಕ್ಲಾಸಲ್ಲಿ ಕೂರೋಕ್ಕೆ. 1-2 ಡೇಸ್ ಅಡ್ಜಸ್ಟ್ ಆಗುತ್ತೆ. ಮುಖ ತೊಳ್ಕೊಂಡು ದೀಪ ಎಲ್ಲ ಹಚ್ಚಿ ನೋಟ್ಸ್ಗಳು ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಎಲ್ಲ ನೋಟ್ಸು ಒಂದೊಂದು ಚಾಪ್ಟರ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಇವಾಗ ಬರೆಯಬೇಕು.
ಪೂಜೆ ಎಲ್ಲ ಆಯಿತು. ನೆಕ್ಸ್ಟು ಟೀಗೆ ಇಟ್ಟಿದ್ದೀನಿ. ಟೀ ಆದಮೇಲೆ ಕುಡಿದ್ಬಿಟ್ಟು ನೋಟ್ಸ್ ಬರೋದೇ ದೊಡ್ಡ ಕೆಲಸ ಇವಾಗ. ಫಸ್ಟ್ ನೋಟ್ಸ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟಿದೆ. ಅಟ್ಲೀಸ್ಟ್ ಇವತ್ತು ಒಂದು ನೋಟ್ಸ್ ಆದರೂ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡುವ. ಒಂದು ನೋಟ್ಸ್ ಕಂಪ್ಲೀಟ್ ಮಾಡಿದೆ. ಟೈಮ್ ಆಗಲೇ 10:30. ಊಟ ಮಾಡಿ ಇದೊಂದು ಸ್ವಲ್ಪ ಬಟ್ಟೆಗಳೈತೆ ಮಡಚಿಟ್ಟು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.